ಸ್ನೇಹಿತರೆ, ಒಟ್ಟಾರೆ ಮೊಘಲ್ ದೊರೆಗಳು ನೀಚ ಕೃತ್ಯಗಳನ್ನು ಮಾಡುವುದರ ಮುಖಾಂತರ ಸಿಂಹಾಸನವನ್ನು ಪಡೆದುಕೊಂಡಿದ್ದರು. ಜಹಾಂಗೀರನು ಸ್ವಂತ ಮಗನನ್ನು ಬಂಧನದಲ್ಲಿಟ್ಟು ಸಿಂಹಾಸನವನ್ನು ಪಡೆದುಕೊಂಡಿದ್ದನಾದರೂ ಅತಿಯಾದ ಮದ್ಯ ಸೇವನೆಯಿಂದ ಉತ್ತಮವಾದ ಆಡಳಿತವನ್ನು ನಡೆಸಲು ಸಾಧ್ಯವಾಗಲಿಲ್ಲ. ಅವನ ಹೆಂಡತಿಯಾದ ನೂರ್ ಜಹಾಳ್ ಆಡಳಿತವನ್ನು ನಡೆಸಿದಳು. ಜಹಾಂಗೀರನಿಗೆ 20 ಪತ್ನಿಯರಿದ್ದರು. ಅದರಲ್ಲಿ ಪ್ರಸಿದ್ಧಿಯಾದವಳೇ ನೂರ್ ಜಹಾಳ್. ಮೊಘಲ್ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದ ರಾಣಿಯೆಂದರೆ ನೂರ್ ಜಹಾಳ್. ಸ್ನೇಹಿತರೆ, ತನಗೆ ಸಿಗಬೇಕಾದ ಸಿಂಹಾಸನ ಎಲ್ಲಿ ತನ್ನ ಮಗನಿಗೆ ಸಿಗುತ್ತದೆ ಎಂದು ತನ್ನ ಸ್ವಂತ ಮಗನನ್ನೇ ಬಂಧನದಲ್ಲಿಟ್ಟಿದ್ದನು ಈ ಕ್ರೂರ ದೊರೆ. ಸಿಂಹಾಸನದ ಆಸೆಗಾಗಿ ಸ್ವಂತ ಮಗನನ್ನೇ ಬಂಧನದಲ್ಲಿಟ್ಟಿದ್ದ ಈ ಕ್ರೂರ ದೊರೆಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಕ್ಬರನು ತನ್ನ ಪ್ರಾಯದಲ್ಲಿಯೇ ಎಲ್ಲ ಮಕ್ಕಳನ್ನು ಕಳೆದುಕೊಂಡಿದ್ದರಿಂದ ತನ್ನ ವಿಶಾಲ ಮೊಘಲ್ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಗಳು ಇಲ್ಲದಂತಾಯಿತು. ಪುನಃ ಪುತ್ರ ಸಂತಾನ ಪಡೆಯಬೇಕೆಂಬ ಹಂಬಲದಿಂದ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಫಲವಾಗಿ ಜನಿಸಿದ ಮಗನೇ ಸಲೀಂ. ಸಲೀಮನ ಇನ್ನೊಂದು ಹೆಸರೇ ಜಹಾಂಗೀರ್. ಜಹಾಂಗೀರನ್ನು ಕ್ರಿಸ್ತಶಕ 1585ರ ವೇಳೆಗೆ ಮದ್ಯ ವ್ಯಸನಿಯಾಗಿದ್ದನಲ್ಲದೆ ಹೆಣ್ಣುಗಳ ದಾಸನಾಗಿದ್ದ. ಮಗನನ್ನು ತಿದ್ದಲು ಸನ್ಮಾರ್ಗಕ್ಕೆ ತರಲು ಅಕ್ಬರನು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾದವು. ಇದರಿಂದಾಗಿ ಉತ್ತರಾಧಿಕಾರಿಯಾಗುವ ಅವಕಾಶವನ್ನು ಕಳೆದುಕೊಂಡಿದ್ದರಿಂದ ಅಕ್ಬರನು ಜಹಾಂಗೀರನ ಮಗ ಖುಸ್ರುವನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಲು ನಿರ್ಧರಿಸಿದನು. ಇದರಿಂದಾಗಿ ಜಹಾಂಗೀರನು ತನ್ನ ಸ್ವಂತ ತಂದೆ ಅಕ್ಬರನ ವಿರುದ್ಧವೇ ದಂಗೆ ಎದ್ದನು. ಸ್ನೇಹಿತರೆ, ಅಕ್ಬರನು ಜೀವಂತ ಇರುವಾಗಲೇ ಸಿಂಹಾಸನವೇರಲು ಜಹಾಂಗೀರನು ಪ್ರಯತ್ನಿಸಿದನು. ಮಗನ ದಂಗೆಯನ್ನು ಅಡಗಿಸಲು ಬಯಸಿದ ಅಕ್ಬರ್ ಸಲೀಮನನ್ನು ಬಂಗಾಲ ಮತ್ತು ಒರಿಸ್ಸಾಗಳ ಗವರ್ನರ್ ಆಗಿ ನೇಮಿಸಿದನು. ಇದನ್ನು ತಿರಸ್ಕರಿಸಿದ ಸಲೀಂ ತಾನೇ ಮೊಘಲ್ ದೊರೆ ಎಂದು ಘೋಷಿಸಿಕೊಂಡನು. ಅಕ್ಬರನು ಅನಿವಾರ್ಯವಾಗಿ ಜಹಾಂಗೀರನನ್ನೇ ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದನು. ಸ್ನೇಹಿತರೆ, ರಾಜಕುಮಾರ ಖುಸ್ರು ಜಹಾಂಗೀರ್ ಮತ್ತು ಮಾನಾಬಾಯಿಯವರ ಮಗ. ಅಕ್ಬರನ ಕಾಲದಲ್ಲೇ ಜಹಾಂಗೀರನಿಗಿಂತ ಖುಸ್ರು ಜನಪ್ರಿಯತೆಯನ್ನು ಹೊಂದಿದ್ದ. ಅರಸನಾಗುವ ಎಲ್ಲ ಅರ್ಹತೆ ಪಡೆದಿದ್ದು ಅರಸನಾಗುವ ಸಾಧ್ಯತೆಗಳು ಇದ್ದವು. ಆದರೆ ಬಂಡಾಯ ಹೂಡಿದ್ದ ಜಹಾಂಗೀರ್ ಸಿಂಹಾಸನ ಪಡೆದುಕೊಂಡಿದ್ದನಾದರೂ ತಂದೆ ಮಗನ ಸಂಬಂಧಗಳು ಸರಿ ಉಳಿಯಲಿಲ್ಲ. ಜಹಾಂಗೀರ್ ಅರಸನಾದ ಮೇಲೆ ತನ್ನ ಮಗ ಖುಸ್ರುವನ್ನು ಆಗ್ರಾದ ಬಂಧನದಲ್ಲಿಟ್ಟನು. ಸಿಂಹಾಸನದ ಆಕಾಂಕ್ಷಿಯಾಗಿದ್ದ ಖುಸ್ರು ಕ್ರಿಸ್ತಶಕ 1606ರಲ್ಲಿ ಆಗ್ರಾ ಕೋಟೆಯಿಂದ ತಪ್ಪಿಸಿಕೊಂಡು ಮೊಘಲ್ ದಂಡನಾಯಕ ಹುಸೇನ್ ಬೇಗಮ್ಮನೊಂದಿಗೆ ಸೇರಿಕೊಂಡು 12,000 ಸೈನ್ಯದೊಂದಿಗೆ ದೆಹಲಿ ಮೇಲೆ ದಾಳಿ ಮಾಡಿದನು. ಇದಕ್ಕೆ ಸಿಖ್ ಗುರು ಅರ್ಜುನ್ ದೇವನ ಆಶೀರ್ವಾದ ದೊರೆತಿತ್ತು. ಸ್ನೇಹಿತರೆ, ತನ್ನ ಮಗನ ದಂಗೆಯನ್ನು ಗಂಭೀರವಾಗಿ ಪರಿಗಣಿಸಿದ ಜಹಾಂಗೀರ್ ತನ್ನ ಪ್ರಧಾನಮಂತ್ರಿ ಶರೀಫ್ ಖಾನ್ ಮತ್ತು ದಂಡನಾಯಕ ಶೇಖ್ ಫರೀದರಿಗೆ ಖುಸ್ರುನನ್ನು ಜೀವಂತ ಹಿಡಿಯಲು ಸಾಧ್ಯವಾದರೆ ತನ್ನಿ, ಇಲ್ಲವೇ ಸತ್ತರೆ ಅಲ್ಲೇ ದಫನ ಮಾಡಿರಿ ಎಂದು ಆಜ್ಞೆ ಮಾಡಿದನು. ಮೊಘಲ್ ಸೈನ್ಯ ಖುಸ್ರುವನ್ನು ಜಲಂಧರ್ ಬಳಿ ಬಾರೋವಾಲ್ ಎಂಬಲ್ಲಿ ಸುಲಭವಾಗಿ ಸೋಲಿಸಿ ಸೆರೆ ಹಿಡಿದು ಜಹಾಂಗೀರ್ನ ಮುಂದೆ ಬಹಿರಂಗ ದರ್ಬಾರಿನಲ್ಲಿ ಕೈಗಳನ್ನು ಬಂಧಿಸಿ ಕಾಲಿಗೆ ಸರಪಳಿ ಹಾಕಿ ಕರೆತರಲಾಯಿತು. ಖುಸ್ರುವಿಗೆ ಸೆರೆಮನೆ ಶಿಕ್ಷೆ ನೀಡಲಾಯಿತು. ಅವನ ಅನುಯಾಯಿಗಳಿಗೆ ಮತ್ತು ಅವನ ಬೆಂಬಲಕ್ಕೆ ನಿಂತ ಹುಸೇನ್ ಬೇಗ್ ಮತ್ತು ಅಬ್ದುಲ್ ಅಜೀರರಿಗೆ ಉಗ್ರ ಶಿಕ್ಷೆ ನೀಡಲಾಯಿತು. ಖುಸ್ರುವಿಗೆ ಆರ್ಥಿಕ ಮತ್ತು ನೈತಿಕ ಬೆಂಬಲ ನೀಡಿದ್ದ ಸಿಖ್ ಗುರು ಅರ್ಜುನ್ ದೇವನಿಗೆ ಮರಣದಂಡನೆ ವಿಧಿಸಲಾಯಿತು. ಸಿಖ್ ಗುರುವಿಗೆ ಮರಣದಂಡನೆ ವಿಧಿಸಿದ್ದರಿಂದ ಅವರು ಮೊಘಲ್ ಸಾಮ್ರಾಜ್ಯದ ಪರಮ ವೈರಿಗಳಾದರು. ಸ್ನೇಹಿತರೆ, ಒಟ್ಟಾರೆ ಮೊಘಲ್ ದೊರೆಗಳು ನೀಚ ಕೃತ್ಯಗಳನ್ನು ಮಾಡುವುದರ ಮುಖಾಂತರ ಸಿಂಹಾಸನವನ್ನು ಪಡೆದುಕೊಂಡಿದ್ದರು. ಜಹಾಂಗೀರನು ಸ್ವಂತ ಮಗನನ್ನು ಬಂಧನದಲ್ಲಿಟ್ಟು ಸಿಂಹಾಸನವನ್ನು ಪಡೆದುಕೊಂಡಿದ್ದನಾದರೂ ಅತಿಯಾದ ಮದ್ಯ ಸೇವನೆಯಿಂದ ಉತ್ತಮವಾದ ಆಡಳಿತವನ್ನು ನಡೆಸಲು ಸಾಧ್ಯವಾಗಲಿಲ್ಲ. ಅವನ ಹೆಂಡತಿಯಾದ ನೂರ್ ಜಹಾಳ್ ಆಡಳಿತವನ್ನು ನಡೆಸಿದಳು. ಜಹಾಂಗೀರನಿಗೆ 20 ಪತ್ನಿಯರಿದ್ದರು. ಅದರಲ್ಲಿ ಪ್ರಸಿದ್ಧಿಯಾದವಳೇ ನೂರ್ ಜಹಾಳ್. ಮೊಘಲ್ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದ ರಾಣಿಯೆಂದರೆ ನೂರ್ ಜಹಾಳ್. ಸ್ನೇಹಿತರೆ, ನೂರ್ ಜಹಾಳ್ ಆಡಳಿತದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಮೊಘಲ್ ದೊರೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.